ಆಪರೇಷನ್ ಕಮಲದ ಭಯ ಕಾಡ್ತಾ ಇದೆಯಾ? ಆಪರೇಷನ್ ಕಮಲಕ್ಕೆ ಸಿಎಂ ಬೆದರಿದ್ದಾರಾ? ಸಂಪುಟ ವಿಸ್ತರಣೆಗೆ ಒಪ್ಪಿಲ್ವಾ ಸಿಎಂ ಎಚ್ಡಿ ಕುಮಾರಸ್ವಾಮಿ? ಸಂಪುಟದಲ್ಲಿ 6 ಮಂದಿಗೆ ಮಾತ್ರ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಉಳಿದವರನ್ನ ಹೇಗೆ ಸಮಾಧಾನ ಪಡಿಸೋದು? ಸಿಎಂ ಎಚ್ಡಿಕೆಗೆ ಕಾಡ್ತಾ ಇರುವಂತ ಗಂಭೀರ ಪ್ರಶ್ನೆ ಇದಾಗಿದೆ. ಸಂಪುಟ ವಿಸ್ತರಣೆ ಮಾಡೋದಾದ್ರೆ 6 ಮಂದಿಗೆ ಸ್ಥಾನವನ್ನ ಕೊಟ್ರೆ ಉಳಿದವರ ಕತೆ ಏನು, ಏನ್ ಮಾಡೋದು, ಯಾವ ರೀತಿ ಸಮಾಧಾನ ಪಡಿಸೋದು ಅನ್ನೋ ಚಿಂತೆ ಕಾಡ್ತಾ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆ ಏನಾದ್ರೂ ಮತ್ತೆ ಮುಂದೂಡಿಕೆಯಾಗುತ್ತಾ? ನ್ಯೂಸ್ 18ಗೆ ಇದಕ್ಕೆ ಸಂಬಂಧಪಟ್ಟಾದ ಇನ್ಸೈಡ್ ರಿಪೋರ್ಟ್ ಸಿಕ್ಕಿದೆ. ಸಂಪುಟಕ್ಕೆ ಕೈ ಹಾಕಿ ರಿಸ್ಕ್ ಬೇಡ ಅನ್ನುವಂತ ನಿರ್ಧಾರವನ್ನ ಏನಾದ್ರೂ ಮಾಡಿದ್ದಾರಾ ಕುಮಾರಸ್ವಾಮಿ? ಈ ವಿಚಾರವಾಗಿ ಕೆಲವೊಂದು ಇನ್ಸೈಡ್ ರಿಪೋರ್ಟ್ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಯಾಕಂದ್ರೆ 6 ಮಂದಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಡೋದಾದ್ರೆ ಉಳಿದವರ ಕಥೆ ಏನು, ಹೇಗೆ ಸಮಾಧಾನ ಪಡಿಸೋದು, ಸಂಪುಟಕ್ಕೆ ಕೈ ಹಾಕಿದ್ರೆ ರಿಸ್ಕ್ ಆಗುತ್ತಾ ಅನ್ನುವಂತ ಆತಂಕ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ. ಹಾಗಾದ್ರೆ ಪ್ರಮುಖ ನಾಯಕರಿಗೆ ಸಿಎಂ ಕುಮಾರಸ್ವಾಮಿ ಮನವಿಯನ್ನೇನಾದ್ರೂ ಮಾಡ್ಕೊಂಡಿದ್ದಾರಾ? ಅತೃಪ್ತ ಶಾಸಕರು ಬಿಜೆಪಿ ಸೇರೋ ಭಯ ಕಾಡ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಏನಾದ್ರೂ ವಿಸ್ತರಣೆಯನ್ನ ಮಾಡಬಹುದಾ ಅನ್ನೋದ್ರ ಬಗ್ಗೆ ಪ್ರಮುಖ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿದಾರಂತೆ. ನಾಳೆ ಸಮನ್ವಯ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಚರ್ಚೆ ಆದ ಮೇಲೆ ಹೈಕಮಾಂಡ್ ಮೊರೆ ಹೋಗೋ ಸಾಧ್ಯತೆ ಇದೆ. ಅಧಿವೇಶನದ ನಂತರ ಹೈಕಮಾಂಡ್ ಭೇಟಿಯನ್ನ ಮಾಡಿ ಈ ಬಗ್ಗೆ ನಿರ್ಧಾರವನ್ನ ಮಾಡ್ತಾರಾ? ಹಾಗಾದ್ರೆ ಹೈಕಮಾಂಡ್ ನಾಯಕರ ಭೇಟಿಯ ನಂತರ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರಾ? ಸಿಎಂ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಸಾಥ್ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅತೃಪ್ತರನ್ನ ಸಮಾಧಾನ ಮಾಡುವಂತ ಯತ್ನ ಕೂಡ ಈಗಾಗಲೇ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಒಂದು ರಿಸ್ಕ್ ತೆಗೆದುಕೊಂಡ್ರೆ, ಸಂಪುಟ ವಿಸ್ತರಣೆಯನ್ನೇನಾದ್ರೂ ಮಾಡಿದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗೋದಿಲ್ವೋ ಅವರು ಆಪರೇಷನ್ ಕಮಲದ ಒಂದು ಭೀತಿಗೆ ಒಳಗಾಗ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಗಂಭೀರವಾದಂತಹ ಪ್ರಶ್ನೆಗಳು ಕುಮಾರಸ್ವಾಮಿ ಅವರ ತಲೆಯಲ್ಲಿ ಬರ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಬೇಕಾಗತ್ತೆ, ಅದು ಕೂಡ ಅಧಿವೇಶನದ ನಂತರ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಈ ಬಗ್ಗೆ ಕೆಲವು ನಾಯಕರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಕುತೂಹಲ ಮೂಡಿಸಿದ ಸಮನ್ವಯ ಸಮಿತಿ ಸಭೆ. ನಾಳೆ ಸಮನ್ವಯ ಸಮಿತಿ ಸಭೆ ನಡೆಯಲಿದೆ. ದೋಸ್ತಿಗಳ ಸಮನ್ವಯ ಸಭೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ಅಧಿವೇಶನಕ್ಕೂ ಮುನ್ನ ಈ ಸಭೆ ನಡೆಯುತ್ತೆ. ಅತೃಪ್ತ ಶಾಸಕರ ಬಂಡಾಯ ತಪ್ಪಿಸೋದಕ್ಕೆ ಚರ್ಚೆಯನ್ನ ಮಾಡಲಾಗುತ್ತೆ. ಶಾಸಕರ ಮನವೊಲಿಕೆ ಬಗ್ಗೆ ಕೂಡ ಕಾರ್ಯರೂಪವನ್ನ ಸಿದ್ಧಪಡಿಸಲಾಗುತ್ತೆ. ಆಪರೇಷನ್ ಕಮಲದ ಪ್ಲಾನ್ ಮಾಡಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆ ಭೀತಿ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಲಯದಲ್ಲೂ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿ ಸ್ಥಾನದ ಆಮಿಷವನ್ನ ಒಡ್ಡಿದಾರಂತೆ. ಜೊತೆಗೆ 20 ಕೋಟಿ ಹಣ ನೀಡೋ ಬಗ್ಗೆ ಚರ್ಚೆಯಾಗಿದೆಯಂತೆ. ಹೀಗಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದ್ರ ಬಗ್ಗೆ ಈಗಾಗಲೇ ಕೆಲವು ಚರ್ಚೆಯನ್ನ ಕೂಡ ಸಿದ್ದರಾಮಯ್ಯನವರು ಮಾಡ್ತಾರಂತೆ. ಸಮನ್ವಯ ಸಮಿತಿಯ ಸಭೆಯಲ್ಲಿ ಅತೃಪ್ತ ಶಾಸಕರ ಬಂಡಾಯ ತಪ್ಪಿಸೋದಕ್ಕೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಶಾಸಕರ ಮನವೊಲಿಕೆ ಬಗ್ಗೆ ಕೂಡ ಕಾರ್ಯರೂಪ ರೆಡಿ ಮಾಡುವಂತ ಚಾನ್ಸಸ್ ಕೂಡ ಇದೆ. ನಾಳೆ ದೋಸ್ತಿಗಳ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಅಧಿವೇಶನಕ್ಕೂ ಮುನ್ನ ಈ ಸಭೆಯನ್ನ ಮಾಡಲಾಗುತ್ತೆ. ಇಲ್ಲಿ ಆಪರೇಷನ್ ಕಮಲ ಪ್ಲಾನ್ ಮಾಡಿರೋ ಬಿಜೆಪಿ ವಿಚಾರವಾಗಿ ಯಾವ್ಯಾವ ಶಾಸಕರು ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಮೈತ್ರಿ ಸರ್ಕಾರ ಒಂದು ರೀತಿ ಆತಂಕದಲ್ಲಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಈ ಕುರಿತ ಹಾಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಅತೃಪ್ತ ಶಾಸಕರ ಬಂಡಾಯ ತಪ್ಪಿಸೋದಕ್ಕೂ ಕೆಲವು ಚರ್ಚೆಗಳನ್ನ ಮಾಡಲಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಆತಂಕ ಇದ್ದೇ ಇದೆ. ಏನಾದ್ರೂ ಮಾಡ್ಕೊಳ್ಳಿ, ಆಪರೇಷನ್ ಕಮಲ ಮಾಡೋದು ಬಿಜೆಪಿ ಅವರ ಹಕ್ಕು ಅಂತ ಹೇಳಿದ್ರು ಕೂಡ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಕೂಡ ತಲೆ ಕೆಡಿಸಿಕೊಂಡಿರೋದ್ರಿಂದ ಯಾವ್ಯಾವ ನಾಯಕರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ?
ಪ್ರತಿಮಾ, ನಿಜಕ್ಕೂ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಪರೇಷನ್ ಕಮಲದ ಭೀತಿಗೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಪ್ರಮುಖ ಕಾರಣ ಬರುವ ದಿನಗಳಲ್ಲಿ ಏನು ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನೋ ಮಾತುಗಳು ಏನು ಕೇಳಿ ಬರ್ತಾ ಇತ್ತು. ಈಗಾಗಲೇ 4-5 ಬಾರಿ ಸಂಪುಟ ವಿಸ್ತರಣೆಯ ದಿನಾಂಕವನ್ನ ಮುಂದೂಡ್ತಾ ಬಂದಿರುವಂತದ್ದು. ಈ ಬಾರಿ ಕೂಡ ಏನು ಬೆಳಗಾವಿ ಅಧಿವೇಶನಕ್ಕೆ ಮುನ್ನ ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾನೆ ಬರ್ತಿದ್ದಾರೆ. ಆದ್ರೆ ನ್ಯೂಸ್ 18 ಸಿಕ್ಕಿರ್ತಕ್ಕಂಥ ಖಚಿತ ಮಾಹಿತಿಯ ಪ್ರಕಾರ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಅನ್ನುವಂತ ಏನು ಮಾತುಗಳು ಕೇಳಿ ಬರ್ತಾ ಇದೆಯೋ ಅದೇ ಪ್ರಮುಖ ಕಾರಣ. ಅದರ ಜೊತೆನಲ್ಲಿ ಬರುವಂತ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಅಲ್ಲಿ 6 ಜನ ಶಾಸಕರಿಗೆ ಮಾತ್ರ ಸಚಿವ ಸ್ಥಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಅದರಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರತಕ್ಕಂಥದ್ದು ಒಂದ್ ಕಡೆ ರಾಮಲಿಂಗಾರೆಡ್ಡಿ, ಮತ್ತೊಂದು ಕಡೆ ಎಂ ಬಿ ಪಾಟೀಲ್. ಸೊ ಇವರಿಬ್ಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಉಳಿದಂತ 4 ಜನರಿಗೆ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಉಳಿದ ಈಗಾಗಲೇ 18ರಿಂದ 20 ಜನ ಶಾಸಕರು ರೆಬಲ್ ಆಗ್ತಿದ್ದಾರೆ, ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾತುಗಳು ಈ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇವಲ 6 ಜನ ಶಾಸಕರನ್ನ ಸಮಾಧಾನ ಪಡಿಸಿದ್ರೆ ಸಾಲದು, ಉಳಿದ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇದರ ಉಸಾಬರಿಯೇ ಬೇಡ, ಸದ್ಯಕ್ಕೆ ಬೆಳಗಾವಿ ಅಧಿವೇಶನ ನಡೆಯಲಿ, ಅಧಿವೇಶನದಲ್ಲಿ ಇದೇ ವಿಚಾರ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡಿದ್ರೆ ಕಷ್ಟ ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆನಲ್ಲಿ ಈಗಾಗಲೇ ಈ ಸಂಬಂಧಪಟ್ಟ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರನ್ನು ನೇರವಾಗಿ ಭೇಟಿ ಮಾಡಿದ್ರು ಅದೇ ಮಾದರಿಯಲ್ಲಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬೇಡ, ಇದೊಂದು ರೀತಿ ಜೇನುಗೂಡಿಗೆ ಕಲ್ಲೆಸದಂತೆ ಆಗುತ್ತೆ. ಆ ಕಾರಣಕ್ಕಾಗಿ ಬೆಳಗಾವಿ ಅಧಿವೇಶನ ಮುಗಿಲಿ, ಆನಂತರ ಏನ್ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡೋಣ ಅನ್ನೋ ವಿಚಾರವನ್ನ ಈಗಾಗಲೇ ಹೈಕಮಾಂಡ್ ನ ನಾಯಕರಿಗೂ ಕೂಡ ತಲುಪಿಸಿದ್ದಾರೆ. ಅನ್ನೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಕೈ ಬಿಡುವಂತ ಎಲ್ಲ ಸಾಧ್ಯತೆಗಳು ಸ್ಪಷ್ಟ ಆಗ್ತಾ ಇದೆ. ಪ್ರತಿಮಾ, ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನಾವು ಆಪರೇಷನ್ ಕಮಲ ಮಾಡಲ್ಲ, ಶಾಸಕರು ತಾವಾಗೆ ಬಂದ್ರೆ ಸರ್ಕಾರ ರಚಿಸ್ತೀವಿ ಅಂತ ದಾವಣಗೆರೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ನಾವು ಅಧಿಕಾರ ಬೇಡ ಅನ್ನೋದಿಲ್ಲ, ನಾವೇನು ಸನ್ಯಾಸಿಗಳಲ್ಲ, ಯಡಿಯೂರಪ್ಪರನ್ನ ಸಿಎಂ ಮಾಡೇ ಮಾಡ್ತೀವಿ ಅಂತ ಭವಿಷ್ಯ ನುಡಿದಿದ್ದಾರೆ. ಕಮಲವನ್ನು ಮಾಡ್ತೇವೆ ಅಂತೇಳಿ ಈಶ್ವರಪ್ಪನವರು ಹೇಳಿಲ್ಲ. ಯಾರಾದರೂ ಬಂದ್ರೆ ಬೆಂಬಲ ತಗೊಳ್ತೇವೆ, ಸರ್ಕಾರ ರಚನೆ ಮಾಡ್ತೇವೆ ಅಂತ ಹೇಳ್ತೇವೆ. ತಪ್ಪೇನು? ಒಂದು ಸರ್ಕಾರ ಇದ್ದು ಕೂಡ ಇಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಅಲ್ಲಿರುವಂಥ 4-6 ಜನ ಶಾಸಕರು ಈ ಸರ್ಕಾರದಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ, ಆ ಕಾರಣಕ್ಕೆ ಬಿಜೆಪಿಗೆ ಬೆಂಬಲ ಕೊಡ್ತೇವೆ ನಾವು, ನೀವು ಬಡವರ ಪರವಾಗಿ ಯಡಿಯೂರಪ್ಪನವರು ಕೆಲಸ ಮಾಡಿದ್ದೀರಿ, ನಾವಿದ್ದೇವೆ ನಿಮ್ಮ ಜೊತೆ ಅಂತ ಹೇಳಿದರೆ ಅವ್ರು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡಿದರೆ ತಪ್ಪೇನು? ಹಾಗಾಗಿ ಯಾರಾದರೂ ಶಾಸಕರು ಬಂದು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಆದರೆ ಆ ಬೆಂಬಲವನ್ನು ತಗೊಳ್ತೇವೆ, ಸರ್ಕಾರವನ್ನು ಮಾಡ್ತೇವೆ. ಯಾರೇ ಆದರೂ ಕೂಡ ಬಿಜೆಪಿಗೆ ಬೆಂಬಲ ಕೊಡ್ತೇವೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅದನ್ನು ಸ್ವೀಕಾರ ಮಾಡ್ತೇವೆ, ಸರ್ಕಾರ ಮಾಡ್ತೇವೆ, ಬಡವರ ಪರವಾಗಿ ಕೆಲಸವನ್ನು ಮುಂದುವರಿಸ್ತೇವೆ. ಆಸೆ ಇದೆ ನಮಗೆ ಮಾಡಬೇಕು, ನಾವೇನು ಸನ್ಯಾಸಿಗಳಲ್ಲ, ಆಸೆ ಇದೆ ನಮಗೆ. ಆದರೆ ಬೇಷರತ್ತಾಗಿ ಬೆಂಬಲ ಕೊಡುವಂಥ ಶಾಸಕರು ಮುಂದೆ ಬಂದರೆ ಅದನ್ನು ಮಾಡ್ತೇವೆ. ಮಂಡ್ಯ ಬಸ್ ದುರಂತದಿಂದ ಎಚ್ಚೆತ್ತುಕೊಂಡಿರೋ ಚಿಕ್ಕಮಗಳೂರಿನ ಆರ್ಟಿಒ. ಚಿಕ್ಕಮಗಳೂರು ಜಿಲ್ಲೆಯ 7 ಬಸ್ ಮಾಲೀಕರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. 15 ವರ್ಷ ಮೀರಿದ ಬಸ್ಗಳನ್ನ ಬಳಸದಂತೆ ಸೂಚನೆ ಕೊಡಲಾಗಿದೆ. 15 ವರ್ಷದ ಖಾಸಗಿ ಬಸ್ಗಳ ಸಂಚಾರ ಸ್ಥಗಿತವಾಗಿದೆ. ಖಾಸಗಿ ಬಸ್ ಮಾಲೀಕರಿಗೆ ಆರ್ಟಿಒ ನೋಟಿಸ್ ಅನ್ನು ಕೊಟ್ಟಿದೆ. ಆರ್ಟಿಒ ಅಧಿಕಾರಿ ಮುರುಗೇಂದ್ರರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಮಂಡ್ಯ ಬಸ್ ದುರಂತದಿಂದ ಚಿಕ್ಕಮಗಳೂರಿನ ಆರ್ಟಿಒ ಈಗ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಜಿಲ್ಲೆಯ 7 ಬಸ್ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ.